ಜಿಬಿಎ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ವೇಗ ಸಿಗಲಿದೆ. ಅರ್ಜಿ ವಿತರಣೆ ತ್ವರಿತಗೊಳಿಸೋದಕ್ಕೆ ಮಹೇಶ್ವರ ರಾವ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನ ಸ್ಪೀಡಪ್ ಮಾಡಲಿಕ್ಕೆ ಮಹೇಶ್ವರ ರಾವ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದುವರೆಗೆ 49.2% ನಮೂನೆ ಅರ್ಜಿಗಳು ವಿತರಣೆ ಆಗಿದೆ. ಇನ್ನೂ ಅರ್ಧದಷ್ಟು ಆಗಿಲ್ಲ, ಬರೀ ಅರ್ಧ ಆಗಿದೆ ಅಷ್ಟೇ, ಇನ್ನೂ ಅರ್ಧದಷ್ಟು ಆಗಿಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಅರ್ಜಿಗಳನ್ನು ವಿತರಣೆ ಮಾಡಿ ಅಂತ ಮಹೇಶ್ವರ ರಾವ್ ಅವರು ಅಧಿಕಾರಿಗಳಿಗೆ ಬಿಎಲ್ಒಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ವೇಗ ನೀಡೋದರ ನಿಟ್ಟಿನಲ್ಲಿ ಜಿಬಿಎ ಈಗ ಕಾರ್ಯಪ್ರವೃತ್ತವಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ 49.2% ನಮೂನೆಗಳ ಅರ್ಜಿಗಳ ವಿತರಣೆ ಪೂರ್ಣವಾಗಿದೆ. ಅಂದರೆ ಅರ್ಧದಷ್ಟಾಗಿದೆ, ಇನ್ನು ಅರ್ಧ ಆಗಬೇಕು. 1.3 ಕೋಟಿ ಮತದಾರರಲ್ಲಿ 50.92 ಲಕ್ಷ ಮಂದಿಗೆ ಅರ್ಜಿಗಳನ್ನು ವಿತರಿಸಲಾಗಿದೆಯಂತೆ. ನಿಗದಿತ ಅವಧಿಯ ಒಳಗೆ ಅರ್ಜಿ ವಿತರಣೆ ಪೂರ್ಣಗೊಳಿಸಬೇಕು ಅಂತ ಸೂಚನೆ ಹೋಗಿದೆ. ಡಿಜಿಟಲೀಕರಣ ಕಾರ್ಯವನ್ನು ಸಹ ಪೂರ್ಣವಾಗಬೇಕು. ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಮನೆ ಮನೆಗೆ ಹೋಗಬೇಕು ಬಿಎಲ್ಒಗಳು. ಆಮೇಲೆ ಬಿಎಲ್ಎಗಳಿದಾರಲ್ಲ ಅವ್ರಿಗೆ ಸಹಕಾರ ಪಡ್ಕೊಳ್ಳಿ ಅಂತ ಬಿಎಲ್ಎ ಬೂತ್ ಲೆವೆಲ್ ಏಜೆಂಟ್ಸ್ ಅಂತ ಕರಿತೀವಿ. ಬಿಎಲ್ಒ ಬೂತ್ ಲೆವೆಲ್ ಆಫೀಸರ್ಸು. ಸೊ ಬಿಎಲ್ಎಗಳ ಸಹಕಾರವನ್ನು ಪಡ್ಕೊಳ್ಳಿ ಸಾಧ್ಯ ಆದರೆ ಅಂತ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡ್ಕೊಳ್ಳಿ. ಬೇಕಾದರೆ ಅರ್ಜಿ ವಿತರಿಸಿದ ಮನೆಗಳಿಗೆ ನೇರಳೆ ಬಣ್ಣದ ಸ್ಟಿಕ್ಕರನ್ನು ಅಂಟಿಸಬೇಕು. ಮನೆಯಲ್ಲಿ ಯಾರೂ ಸಿಗದಿದ್ರೆ ಕೆಂಪು ಸ್ಟಿಕ್ಕರನ್ನು ಅಂಟಿಸ್ ಬರಬೇಕು. ಅದು ಏನು ಒಂದ್ಸಲ ಹೋಗಿ ಅಂಟಿಸ್ಬಿಟ್ಟು ಬಂದ್ಬಿಡೋದಲ್ಲ, 3 ಸಲ ಹೋಗಬೇಕು. ಅದು ರೂಲ್ಸ್ ಇರೋದು. ಮರುಭೇಟಿ ದಿನಾಂಕ ನಮೂದು ಅದರಲ್ಲಿ ಆಗಿರಬೇಕು. ಪ್ರತಿ ಮನೆಗೆ ಗರಿಷ್ಠ 3 ಬಾರಿ ಭೇಟಿ ಕೊಡಬೇಕು. ಒಂದ್ಸಲ ಹೋಗೋದು, ರೆಡ್ ಸ್ಟಿಕ್ಕರ್ ಅಂಟಿಸೋದು, ಬರೋದು, ಹಂಗೆ ಮಾಡಬಾರ್ದು. ಚುನಾವಣಾ ಆಯೋಗ ಖಡಕ್ಕಾಗಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದು, ಅದನ್ನು ಪಾಲಿಸಲೇಬೇಕು ಅಂತ. ಕೇಂದ್ರ ವಿಭಾಗದಲ್ಲಿ 50.95%, ಉತ್ತರದಲ್ಲಿ 50.4%, ದಕ್ಷಿಣದಲ್ಲಿ 46.22%, ಹಾಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಟ್ಟಾರೆ 48.44% ಪ್ರಗತಿಯಾಗಿದೆ. ಇನ್ನೂ ಅರ್ಧದಷ್ಟು ಆಗಬೇಕಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ, ಬೆಂಗಳೂರು ವ್ಯಾಪ್ತಿಯಲ್ಲಿ ಬಹುಶಃ ಅದನ್ನು ಇನ್ನೂ ಸ್ಪೀಡಪ್ ಮಾಡಿ ಅಂತ ಮಹೇಶ್ವರ ರಾವ್ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ.